ಆನೆಗುಂದಿ ಸಂಸ್ಥಾನ ದೆಹಲಿ ಸುಲ್ತಾನರ ಪಾಲಾದ ಮೇಲೆ ಅಲ್ಲಿದ್ದಂತಹ 5 ಜನ ಸೈನಿಕ ಮುಖಂಡರುಗಳು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆನೆಗುಂದಿ ಸಂಸ್ಥಾನವನ್ನು ಬಿಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು ಆನೆಗುಂದಿಯ ಸಂಸ್ಥಾನದಿಂದ. ಅಲ್ಲಿಂದ ಇದು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಕಡೆಯ ಬಾಗಿಲು ಅಂತ ಹೇಳ್ಬಿಟ್ಟು, ಇವಾಗ ಇದರ ಸುತ್ತಮುತ್ತಲು ಇರುವಂಥ ಊರನ್ನು ಕಡೆ ಬಾಗಿಲು ಅಂತಲೇ ಕರೀತಾರೆ. ವಿಜಯನಗರ ಸಾಮ್ರಾಜ್ಯದ ಅರಮನೆಯ ಚಟುವಟಿಕೆಗಳೆಲ್ಲ ನಡೆಯುವಂತಹ ಕೊನೆಯ ಬಾಗಿಲಾಗಿದ್ದರಿಂದ ಇದನ್ನು ಕಡೆ ಬಾಗಿಲು ಅಂತ ಕರೆದ್ರು. ಈ ಬಾಗಿಲನ್ನು ಸುಂಕದ ಬಾಗಿಲು ಅಂತ ಕರೀತಾರೆ. ಸುಂಕದ ಬಾಗಿಲು ಅಂತ ಏನಕ್ಕೆ ಕರೀತಾರೆ ಈ ಬಾಗಿಲನ್ನು ಅಂತಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಯಾವುದೇ ರೀತಿಯಾಗಿರುವಂಥ ಕುಂದುಕೊರತೆಗಳಿರಲಿಲ್ಲ. ಆ ರೀತಿ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಬರುವಂತಹ ವ್ಯಾಪಾರಿಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಂತಹ ಟ್ಯಾಕ್ಸ್ಗೆ ಸುಂಕ ಅಂತಾರೆ. ಅದಕ್ಕೆ ಸುಂಕದ ಬಾಗಿಲು ಅಂದರು. ಇದು ಶ್ರೀಕೃಷ್ಣ ದೇವರಾಯರ ಒಂದು ವೃತ್ತ. ಈಗಿನ ಜನ ಶ್ರೀಕೃಷ್ಣ ದೇವರಾಯರ ಒಂದು ಮಹಿಮೆಯನ್ನು ಸಾರೋದಕ್ಕೆ ಮಾಡಿಕೊಂಡಿರುವಂಥ ಒಂದು ಸರ್ಕಲ್ಲು. ಶ್ರೀಕೃಷ್ಣ ದೇವರಾಯರ ಬಗ್ಗೆ ಹೇಳುವಂಥ ಒಂದು ಶಾಸನ. ಈ ಶಾಸನದಲ್ಲಿ ಶ್ರೀಕೃಷ್ಣ ದೇವರಾಯರು ಯಾವಾಗ ರಾಜ್ಯಭಾರವನ್ನು ತಮ್ಮ ಕೈಗೆತ್ಕೊಂಡ್ರು ಅನ್ನೋದನ್ನು ಹೇಳುತ್ತೆ. ಅಲ್ಲಿಂದ ಈ ರೀತಿ ದಾರಿ ಮಧ್ಯೆ ಚಿಕ್ಕ ಚಿಕ್ಕ ಮಂಟಪಗಳು, ದೇವಸ್ಥಾನಗಳು. ಇಲ್ಲೊಂದು ದೇವಸ್ಥಾನ ತುಂಬಾ ವಿಶೇಷವಾಗಿತ್ತು. ಇದನ್ನು ಕೋಟೆ ಹನುಮಾನ್ ಟೆಂಪಲ್ ಅಂತ ಕರೀತಾರೆ. ಎಕ್ಸಾಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ ಇದರ ಹೆಸರು ಏನು ಅಂತ, ಯಾಕಂದರೆ ಅಲ್ಲಿ ಯಾವುದೇ ರೀತಿ ಬೋರ್ಡ್ಗಳಿರಲಿಲ್ಲ, ಏನಿರಲಿಲ್ಲ. ಈ ಒಂದು ದೇವಸ್ಥಾನ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಾಯುತ್ತೆ ಅನ್ನೋ ಕಾರಣಕ್ಕಾಗಿ ಆ ಟೈಮ್ನಲ್ಲೇ ಕಟ್ಟಿದಂತಹ ದೇವಸ್ಥಾನ. ಒಳಗಡೆ ಇಲ್ಲಿ ಕಾಣ್ತಾ ಇರುವಂಥ ಮೂರ್ತಿ ಬಂದ್ಬಿಟ್ಟು ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿದಂಥ ಹನುಮಾನ್ ಮೂರ್ತಿ. ದೇವಸ್ಥಾನದ ಆಚೆ ಈಚೆ ಎಲ್ಲ ನೋಡಿದ್ರೆ ಸೈನಿಕರು ಇರ್ತಾ ಇದ್ದಂಥ ಜಾಗಗಳು. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಹಂಪಿ. ಹಂಪಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದಾಗ ತುಂಬ ಗೊಂದಲಗಳಿತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಈ ಒಂದು ಲಾಗನ್ನು ನಾನು ಆರಂಭ ಮಾಡಬೇಕು ಅಂತ ಅಂದಾಗ ನಾನು ಹಂಪಿಯ ಫುಲ್ಲು ಒಂದು ಬ್ಲೂ ಪ್ರಿಂಟನ್ನು ತೊಗೊಂಡು ಆ ಬ್ಲೂ ಪ್ರಿಂಟ್ ಪ್ರಕಾರ ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿರುವಂತಹ ಕಡಲೆಕಾಳು ಗಣೇಶನ ಒಂದು ಟೆಂಪಲಿಂದ ಬ್ಲೂ ಪ್ರಿಂಟ್ ಪ್ರಕಾರ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಹಾಗೋಸ್ಕರ ನಾನು ಬಂದಿದ್ದೀನಿ ಇವಾಗ ಕಡಲೆಕಾಳು ಗಣೇಶ ಟೆಂಪಲ್ ಹತ್ರ. ನೋಡ್ಬೋದು ನೀವು ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಕಡಲೆಕಾಳು ಗಣೇಶ ಟೆಂಪಲು. ಬನ್ನಿ ಇವಾಗ ನಾವು ಈ ಒಂದು ಟೆಂಪಲ್ನ ಒಳಗಡೆ ಹೋಗೋಣ. ಇಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಹೇಗೆ ಹುಟ್ಕೋತು ಅಂತ ನಾನು ಆನೆಗುಂದಿಯ ಒಂದು ಕೋಟೆಯಲ್ಲೇ ಹೇಳಿದ್ದೀನಿ. ಅಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಇಲ್ಲಿಗೆ ಹೇಗೆ ಶಿಫ್ಟ್ ಆಯಿತು, ಇಲ್ಲಿಂದ ವಿಜಯನಗರ ಸಾಮ್ರಾಜ್ಯದ ಒಂದು ಉನ್ನತಿ ಹೇಗೆ ಆಯಿತು ಅಂತ ಇಲ್ಲಿಂದ ನಾವು ನೋಡ್ತಾ ಹೋಗೋಣ ಗುರು. ಹಂಪಿ ಲಾಗಲ್ಲೇ ಪೂರ್ತಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಕಾಲದಲ್ಲಿ ಅತ್ಯಂತ ವೈಭವದಿಂದ ಮೆರೆದಂತಹ ರಾಜ್ಯ ಮನೆತನ ಒಂದು ಟೈಮಲ್ಲಿ ಈ ಸಂತೆಪೀಟೆ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿಟ್ಟು ಚಿನ್ನ ಮತ್ತು ವಜ್ರಗಳನ್ನು ಮಾರ್ತಾ ಇದ್ದಂತಹ ಸಾಮ್ರಾಜ್ಯ. ಅಂಥ ಒಂದು ಸಾಮ್ರಾಜ್ಯನ ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಚಿಕ್ಕ ಪ್ರಯತ್ನ. ಬನ್ನಿ ಗುರು. ಶ್ರೀಕೃಷ್ಣ ದೇವರಾಯ ಅಂತ ಒಬ್ಬ ಮಹಾನ್ ರಾಜ ಇದ್ದಂತೆ. ಆ ರಾಜ ಬರೀ 20 ವರ್ಷ ಆಳ್ವಿಕೆ ಮಾಡಿದ್ನಂತೆ. 20 ವರ್ಷದಲ್ಲಿ ಅವನು ಮಾಡಿದಂತಹ ಕೆಲಸಗಳು ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂತಂದರೆ ಏನೋ ಒಂದು ವಿಶೇಷವಾಗಿರುವಂಥ ಕೆಲಸನೇ ಮಾಡಿರಬೇಕು. ಹೀಗಾಗಿ ಬನ್ನಿ, ವಿಜಯನಗರ ಸಾಮ್ರಾಜ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದನ್ನು ವಿಜಯನಗರ ಸಾಮ್ರಾಜ್ಯದವರು ಶ್ರೀ ವಿನಾಯಕ ಅಂತ ಹೇಳ್ಬಿಟ್ಟು ದೇವಸ್ಥಾನವನ್ನು ಸ್ಥಾಪಿಸಿ ಅದನ್ನು ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ಇದಾದ ಮೇಲೆ ವಿಜಯನಗರ ಸಾಮ್ರಾಜ್ಯದವರು ತಮ್ಮ ಸಾಮ್ರಾಜ್ಯ ಪತನವಾದ ಮೇಲೆ ಈ ಒಂದು ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಂಥ ವೈರಿಗಳು
ಈ ಒಂದು ಗಣೇಶನ ಹೊಟ್ಟೆ ಡೊಳ್ಳು ಹೊಟ್ಟೆ ಇದ್ದ ಕಾರಣ ಒಳಗಡೆ ಏನಾದರೂ ಚಿನ್ನಾಭರಣ ಮುಚ್ಚಿಟ್ಟಿರ್ಬೋದು ಅಂತ ಆ ಹೊಟ್ಟೆನ ತುಂಡರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಇದನ್ನು ಸಾಸಿವೆ ಕಾಳು ಗಣೇಶ ಅಂತ ಕರೀತಾರೆ. ಗುರು, ಈ ಒಂದು ಕಡಲೆಕಾಳು ಗಣೇಶ ಟೆಂಪಲ್ ಕಟ್ಟಿರೋ ಉದ್ದೇಶ ಎಲ್ಲ ಕೆಲಸಗಳಿಗೂ ಎಲ್ಲ ವಿಘ್ನಗಳಿಗೂ ಮೊದಲಿಗೆ ವಿನಾಯಕನನ್ನು ನೆನೆಬೇಕಂತೆ, ಗಣೇಶನನ್ನು ನೆನೆಬೇಕಂತೆ. ಅದೇ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಥಿಯರಿಯ ಮೇಲೆ ಕಟ್ಟಿರುವಂಥ ಒಂದು ಕಡಲೆಕಾಳು ಗಣೇಶ ಟೆಂಪಲ್ ಇದು. ಏನಕ್ಕೆ ಅಂತಂದರೆ ಎಲ್ಲ ಕೆಲಸಗಳಿಗೂ ಮೊದಲು ಗಣೇಶನನ್ನು ನೆನಪು ಮಾಡ್ಕೋತಾರಲ್ಲ, ಅದೇ ರೀತಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಆರಂಭದ ಒಂದು ಸ್ಥಳ ಇದು. ಈ ಒಂದು ಸ್ಥಳದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಯಾರೇ ಕೂಡ ಸಾಮ್ರಾಜ್ಯದ ಒಳಗೆ ಬರಬೇಕಾದ್ರೂ ಅಥವಾ ರಾಜ ಹೊರಗಡೆಯಿಂದ ಒಳಗಡೆ ಬರಬೇಕಾದ್ರೆ ಈ ಒಂದು ಗಣೇಶನಿಗೆ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡಿಬಿಟ್ಟೆ ಈ ಒಂದು ತನ್ನ ರಾಜ್ಯಕ್ಕೆ ಬರ್ತಾಯಿದ್ದ. ವಿಜಯನಗರ ಸಾಮ್ರಾಜ್ಯದ ರಾಜರು ಬರಬೇಕಾದ್ರೆ ಅಲ್ಲಿಂದ ಬಂದು, ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಎಂಟ್ರೆನ್ಸು, ಆ ಎಂಟ್ರೆನ್ಸಿಂದ ಬಂದು ಆ ರೀತಿ ಬಂದಂಥ ರಾಜರು ಇಲ್ಲಿಂದ ಮೇಲ್ಗಡೆಯಿಂದ ಹೋಗಿ ಅಲ್ಲಿಂದ ಕೆಳಗಡೆ ಬರ್ತಾಯಿದ್ರು. ಅಂದರೆ ಈ ಕಡೆ ಇರಲಿಲ್ಲ ಆವಾಗ ದಾರಿ, ಮೇಲ್ಗಡೆಯಿಂದನೇ ಬಂದು ಅಲ್ಲಿ ವಿರೂಪಾಕ್ಷ ದೇವಾಲಯದ ಹತ್ರ ಬರ್ತಾಯಿದ್ರು. ವಿರೂಪಾಕ್ಷ ದೇವಾಲಯಕ್ಕೆ ಬಂದು ಮತ್ತೆ ಅಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾಯಿದ್ರು. ಅಲ್ಲಿಂದ ಅವರ ಒಂದು ಸಾಮ್ರಾಜ್ಯವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ತಮ್ಮ ಒಂದು ರಾಜ್ಯಕ್ಕೆ ಅಥವಾ ಅರಮನೆಗೆ ಹೋಗೋದು ಆ ಎರಡು ದೇವಸ್ಥಾನಗಳನ್ನು ಭೇಟಿ ನೀಡಿದ ಮೇಲೆ. ಬನ್ನಿ, ಇಲ್ಲಿಂದ ನಾವು ಇವಾಗ ವಿರೂಪಾಕ್ಷ ದೇವಾಲಯಕ್ಕೆ ಹೋಗಬೇಕು. ಈ ಮುಂದಿನ ಕಥೆಯನ್ನು ವಿರೂಪಾಕ್ಷ ದೇವಾಲಯದ ಹತ್ರನೇ ಹೇಳ್ತೀನಿ. ಗುರು, ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕೂಡ ಕಡಿಮೆನೇ. ಈ ಒಂದು ಸಾಮ್ರಾಜ್ಯದ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ರೂ ಕೂಡ ಕಡಿಮೆನೇ. ಹೀಗಿರುವಾಗ ನಾನು ಮಾಡಿರುವಂಥ ಅಲ್ಪ ಸ್ವಲ್ಪ ರಿಸರ್ಚಲ್ಲೇ ನಾನು ತಿಳ್ಕೊಂಡಿರುವಂಥ ಅಲ್ಪ ಸ್ವಲ್ಪ ಇತಿಹಾಸದಲ್ಲೇ ನಿಮಗೂ ಕೂಡ ಪರಿಚಯ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ನಾವು ಹೋಗ್ತಾ ಇದ್ದೀವಿ ವಿರೂಪಾಕ್ಷ ದೇವಾಲಯ, ಹಂಪಿ. ವಿರೂಪಾಕ್ಷೇಶ್ವರ ದೇವಾಲಯ ಅಂತ ಕರಿತೀವಿ. ಆದರೆ ಈ ಒಂದು ಗೋಪುರಗಳ ಮೇಲೆ ಲೈಂಗಿಕ ಭಂಗಿಗಳನ್ನು ಏನಕ್ಕೆ